ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿ ಮುರಿದು ಬಿದ್ದ ಬೆನ್ನಲ್ಲೇ ಮಂಗಳೂರಿನಲ್ಲೂ ಕೂಡ ಪಾಲ್ಗುಣಿ ನದಿಗೆ ಕಟ್ಟಲಾದಂತಹ ಸೇತುವೆ ಇದೀಗ ಅಪಾಯದಲ್ಲಿದೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇದೇ ಸೇತುವೆ ಅಂದರೆ ಪಾಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಲಾದಂತಹ ಸೇತುವೆ ಇದೀಗ ಅಪಾಯದಲ್ಲಿರುವಂಥದ್ದು. ಇದೀಗ ಲೋಕೋಪಯೋಗಿ ಇಲಾಖೆ ಜೊತೆಗೆ ಜಿಲ್ಲಾಧಿಕಾರಿಗಳು ಈ ಅಂದರೆ ಹಳೆ ಸೇತುವೆಯಲ್ಲಿ ಸಂಚರಿಸಬಾರ್ದು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈಗ ಅದಕ್ಕೆ ನಿಷೇಧವನ್ನು ಕೂಡ ಹೇರಲಾಗಿದೆ. 1969ರಲ್ಲಿ ಕಟ್ಟಲಾದಂತಹ ಸೇತುವೆ ಅತ್ಯಂತ ಹಳೆಯ ಸೇತುವೆ ಆದ ಕಾರಣ ಇದೀಗ ಇದಕ್ಕೆ ಸರ್ಕಾರ ಹಾಗೂ ಲೋಕೋಪಯೋಗಿ ಇಲಾಖೆ ಈ ಬಗ್ಗೆ ನಿಗಾವನ್ನು ವಹಿಸಿಕೊಂಡಿರುವಂಥದ್ದು. ಜೊತೆಗೆ ಕಳೆದ 1 ತಿಂಗಳ ಹಿಂದೆ ಘನವಾಹನವನ್ನು ಕೂಡ ಈ ಹಳೆ ಸೇತುವೆಯಲ್ಲಿ ನಿಷೇಧವನ್ನು ಕೂಡ ಮಾಡಲಾಗಿತ್ತು. ಆದರೆ ಇನ್ನೂ ಮುನ್ನೆಚ್ಚರಿಕಾ ಕ್ರಮವಾಗಿ ಅಂದರೆ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ಇದಕ್ಕೆ ಕಲ್ಲನ್ನು ಕಟ್ಟಲಾಗಿ ಅಥವಾ ಕಲ್ಲನ್ನು ಕೂಡ ಕಟ್ತಿದ್ದಾರೆ. ಯಾರೂ ಕೂಡ ಈ ಬಗ್ಗೆ ಈ ಸೇತುವೆಯಲ್ಲಿ ಸಂಚರಿಸಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ ಕಲ್ಲನ್ನು ಕೂಡ ಎರಡೂ ಭಾಗದಲ್ಲೂ ಕೂಡ ಸೇತುವೆ ಎರಡೂ ಭಾಗದಲ್ಲೂ ಕಲ್ಲನ್ನು ಕೂಡ ಕಟ್ಟುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿ ಈ ಸೇತುವೆಯಲ್ಲಿ ಯಾವುದೇ ವಾಹನಗಳು ಸಂಚಾರವನ್ನು ಮಾಡಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ ಆರ್ಡರನ್ನು ಕೂಡ ಕೊಟ್ಟು ಹೋಗಿರುವಂಥದ್ದು. ಜೊತೆಗೆ ಬದಲಿಯಾಗಿ ಹೊಸ ಸೇತುವೆ ಪಕ್ಕದಲ್ಲೇ ಇರುವಂತಹ ಹೊಸ ಸೇತುವೆ ಈ ಸೇತುವೆಗೆ ಈಗ ಎರಡೂ ಮಾರ್ಗದಲ್ಲಿ ದ್ವಿಮುಖವಾಗಿ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈ ಸೇತುವೆ ಮುಖ್ಯವಾಗಿ ಮಂಗಳೂರು ನಗರದಿಂದ ಏರ್ಪೋರ್ಟ್ಗೆ ಅಥವಾ ಕಟೀಲ್ ದೇವಸ್ಥಾನ ಆಗಿರ್ಬೋದು ಅಥವಾ ಮಂಗಳೂರಿನ ಹೊರವಲಯ ಮುಲ್ಕಿ ಆಗಿರ್ಬೋದು ಇನ್ನಿತರ ಭಾಗಗಳಿಗೆ ಸಂಪರ್ಕಿಸುವಂತಹ ಸೇತುವೆ ಆಗಿರುವಂಥದ್ದು. ಈ ಸೇತುವೆ ಮುಖ್ಯವಾಗಿ ಏರ್ಪೋರ್ಟ್ಗೆ ಹೋಗುವಂತಹ ಸೇತುವೆ ಮುಖ್ಯವಾಗಿ ಪಾಲ್ಗುಣಿ ನದಿಗೆ ಕಟ್ಟಲಾದಂತಹ ಸೇತುವೆ 1969ರಲ್ಲಿ ಹಳೆ ಸೇತುವೆಯನ್ನು ಕಟ್ಟಿದ್ರು. ಬಳಿಕ ಕೆಲವು ವರ್ಷಗಳ ಹಿಂದೆ ಹೊಸ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಇದೀಗ ಎರಡೂ ದ್ವಿಮುಖ ಸಂಚಾರಕ್ಕೆ ಹೊಸ ಸೇತುವೆಯಲ್ಲಿ ಅನುವು ಮಾಡಿಕೊಳ್ಳಲಾಗಿದೆ. ದಿನಕ್ಕೆ ಸಾವಿರಾರು ವಾಹನಗಳು ಈ ಸೇತುವೆಯಲ್ಲೇ ಅಂದರೆ ಈ ರಸ್ತೆಯಲ್ಲೇ ಸಂಚರಿಸಿರುವಂಥದ್ದು. ಜೊತೆಗೆ ಇದೀಗ ಈ ಎರಡೂ ಸಂಚಾರವನ್ನು ಕೂಡ ಅಂದರೆ ಎರಡೂ ಮುಖದ ಸಂಚಾರವನ್ನು ಬರುವ ಹಾಗೂ ಹೋಗುವ ಸಂಚಾರವನ್ನು ಈ ಹೊಸ ಸೇತುವೆಯಲ್ಲಿ ಮಾಡಲಾಗಿರುವಂಥದ್ದು. ಜೊತೆಗೆ ಅಪಾಯದಲ್ಲಿರುವಂತಹ ಸೇತುವೆ ಏನಿದೆ ಪಾಲ್ಗುಣಿ ನದಿಗೆ ಅನೇಕ ವರ್ಷಗಳ ಹಳೆಯ ಸೇತುವೆ ಏನಿದೆ ಅದೀಗ ಬಂದ್ ಮಾಡಲಾಗಿದೆ. ಯಾಕಂದರೆ ಎಂತಹ ಅನಾಹುತಗಳು ಕೂಡ ಸಂಭವಿಸಬಾರ್ದು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಪ್ರಿಕಾಷನರಿಯಾಗಿ ಈ ಸೇತುವೆಯನ್ನು ಕೂಡ ಬಂದ್ ಮಾಡಲಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಆದಿತ್ಯ ದಂಡೋಲೆ, ವಿಸ್ತಾರ ನ್ಯೂಸ್, ಮಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.